ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಸೋಲೋ ಟ್ರಾವೆಲರ್ ಶರತ್ ಮಾತಾಡ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತೇ ಇದೆ, ಎಷ್ಟು ಜನಕ್ಕೆ ಇದು ಗೊತ್ತಿಲ್ಲ. ಹಾಗಾಗಿ ಈ ವಿಷಯನ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಯಾವುದೇ ರೀತಿ ಯಾವುದೇ ಭಾಷೆ ಮೇಲೆ ನಾನು ಈ ವಿಡಿಯೋನ ಮಾಡ್ತಾ ಇಲ್ಲ. ಅವರವರ ಭಾಷೆ ಅವರವರಿಗೆ ಇಷ್ಟ. ಆದರೆ ಪ್ರತಿಯೊಂದು ದೇವಾಲಯದಲ್ಲೂ ಕೂಡ ಎಲ್ಲರಿಗೂ ಆದಂಥ ಪ್ರಾಮುಖ್ಯತೆ ಇರುತ್ತೆ. ಎಲ್ಲ ಭಾಷೆಗಳಿಗೂ ಕೂಡ ಪ್ರಾಮುಖ್ಯತೆ ಇರುತ್ತೆ. ಆ ಸ್ಟೇಟ್ ಅವರು ಅದೇ ಲ್ಯಾಂಗ್ವೇಜಲ್ಲಿ ಹಾಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಇಂಗ್ಲೀಷ್, ಹಿಂದಿ ಮತ್ತು ತೆಲುಗು, ಕನ್ನಡ ಕೆಲವು ದೇವಾಲಯಗಳಲ್ಲಿ ಯಾವುದೆಲ್ಲ ದೇವಸ್ಥಾನ ತುಂಬ ಹೆಸರು ಮಾಡಿದೆ ಅಂತಹ ದೇವಾಲಯದಲ್ಲಿ ಆ ಬೋರ್ಡ್ಗಳನ್ನು ಹಾಕಿರ್ತಾರೆ. ಖಂಡಿತ ಕೆಲವರು ನೋಡಿರ್ತೀರ. ಒಂದು ವೇಳೆ ಆ ಬೋರ್ಡಲ್ಲಿ ಇಲ್ಲ ಅಂದರೆ, ಈಗ ನಾವು ಕರ್ನಾಟಕದವರು ಬೇರೆ ಸ್ಟೇಟ್ಗೆ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ನಮಗೆ ಕೆಲವರಿಗೆ ಲ್ಯಾಂಗ್ವೇಜ್ ಅರ್ಥ ಆಗಲ್ಲ. ಅಟ್ಲೀಸ್ಟ್ ಕನ್ನಡದಲ್ಲಿದ್ದರೆ ಅದನ್ನು ನೋಡಿ ತಿಳ್ಕೊಳ್ತೀವಿ. ಇನ್ನು ಬೇರೆ ಸ್ಟೇಟ್ ಅವರು ನಮ್ಮ ಕರ್ನಾಟಕ ದೇವಾಲಯಗಳಿಗೆ ಬಂದಾಗ ಅವ್ರಿಗೆ ಕನ್ನಡ ಬರಲಿಲ್ಲ ಅಂದರೆ ಅವ್ರೇನು ಮಾಡ್ತಾರೆ, ಹಿಂದಿ ಅಥವಾ ಇಂಗ್ಲೀಷ್ ಯಾವ್ದು ಲ್ಯಾಂಗ್ವೇಜ್ ಇರುತ್ತೋ ಅದನ್ನು ನೋಡಿ ಅರ್ಥ ಮಾಡ್ಕೊಳ್ತಾರೆ. ಸೊ ಇದೇ ಒಂದು ಪ್ರಾಬ್ಲಮ್ಮು ಈಗ ನಮ್ಮ ಶ್ರೀ ಗುರುರಾಯರ ಅವರ ಒಂದು ಸನ್ನಿಧಾನದಲ್ಲಿ ಮಂತ್ರಾಲಯದಲ್ಲಿ ಸ್ಟಾರ್ಟ್ ಆಗಿದೆ. ವೀಕ್ಷಕರು, ನಿಮಗೆಲ್ಲ ಗೊತ್ತೇ ಇದೆ, ಕರ್ನಾಟಕದಿಂದ ವರ್ಷಕ್ಕೆ ಕೋಟ್ಯಾಂತರ ಜನ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದಾರೆ. ಅದು ನಮ್ಮ ರಾಯಚೂರು ಜಿಲ್ಲೆ ಒಂದು 20 ಕಿಲೋಮೀಟರ್ ಭಾಗದಲ್ಲಿರುವಂತಹ ಮಂಚಾಲೆ ಅಂದರೆ ಮಂತ್ರಾಲಯ ತುಂಬ ಹತ್ತಿರ ಇರೋದ್ರಿಂದ ನಮ್ಮ ಆಂಧ್ರ ಪ್ರದೇಶ ಮತ್ತು ನಮ್ಮ ಕರ್ನಾಟಕಕ್ಕೆ ಬಾರ್ಡ್ರಲ್ಲಿದೆ. ಹಾಗಾಗಿ ಅಲ್ಲಿ ಇರುವಂತಹ ಶ್ಲೋಕ ಎಲ್ಲರೂ ಕೂಡ ಅದನ್ನು ಮಂತ್ರಾಲಯಕ್ಕೆ ಹೋಗ್ತಿದ್ದಾಗೇ ಎಲ್ಲರೂ ಕೂಡ ಆ ಶ್ಲೋಕ ಹೇಳೋಕ್ಕೆ ಪ್ರಾರಂಭ ಮಾಡ್ತೀರಾ. ನಾನು ತುಂಬ ಸಲ ನೋಡಿದ್ದೀನಿ. ಪೂಜ್ಯಾಯ ಗುರು ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಇದನ್ನು ಅಲ್ಲಿ ಕನ್ನಡದಲ್ಲಿ ಬರೆದಿರೋಂಥ ಶ್ಲೋಕನ ಬೇಡ ತೆಲುಗಲ್ಲಿ ಹಾಕಿ ಅಂತ ಅಲ್ಲಿನ ಸ್ಥಳೀಯರು ಕೇಳ್ತಾ ಇದ್ದಾರಂತೆ. ಕಾರಣ ಏನಪ್ಪ, ಇವಾಗ ನಮ್ಮಲ್ಲಿದ್ದಂಥ ತುಂಬ ಜನ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದಾರೆ. ಈಗ ಆ ಶ್ಲೋಕನ ಇಲ್ಲ ಅಂದ್ರೂ ಕೂಡ ಒಂದು 40-50 ವರ್ಷದಿಂದ, ಇನ್ನೂ ತುಂಬನೇ ವರ್ಷಗಳಾಗಿರಬೇಕು ಆ ಶ್ಲೋಕ ಹಾಕಿ. ಸೊ ಎಲ್ಲರೂ ಕೂಡ ಅದನ್ನು ನೋಡ್ತಾ ಇರ್ತಾರೆ. ಯಾವುದೇ ಒಂದು ಫೋಟೋಗಳನ್ನು ನೀವು ಗಮನಿಸ್ಬೋದು, ಎಲ್ಲದರಲ್ಲೂ ಕೂಡ ಆ ಶ್ಲೋಕ ಇದ್ದೇ ಇರುತ್ತೆ. ನಮಗೂ ಕೂಡ ಖುಷಿಯಾಗುತ್ತೆ. ಅಲ್ಲಿ ಇರತಕ್ಕಂತಹ ಆ ದೇವಸ್ಥಾನ ಮೇಂಟೈನ್ ಮಾಡ್ತಾರಂಥ ಪ್ರತಿಯೊಬ್ಬರಿಗೂ ಕೂಡ ಖುಷಿಯಾಗುತ್ತೆ. ನೀವು ಪ್ರಸಾದ ತಗೊಳಕ್ಕೆ ಹೋಗ್ತೀರಾ, ಅಲ್ಲೂ ಕನ್ನಡದಲ್ಲಿರುತ್ತೆ. ಅಥವಾ ದಾಸೋಹ ಭವನಕ್ಕೆ ಹೋಗ್ತೀರಾ, ಅಲ್ಲೂ ಕನ್ನಡದಲ್ಲಿರುತ್ತೆ. ಕೆಲವು ಅಲ್ಲಿರೋಂತಹ ಬೋರ್ಡನ್ನು ನೀವು ನೋಡಿದರೆ ಜಾಸ್ತಿ ಇರೋದೇ ಕನ್ನಡದಲ್ಲಿ. ಈಗ ಆ ಶ್ಲೋಕವನ್ನು ಚೇಂಜ್ ಮಾಡಿ ತೆಲುಗಲ್ಲಿ ಹಾಕಬೇಕು ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಹೌದು, ಅದು ಅವರ ಒಂದು ಲ್ಯಾಂಗ್ವೇಜ್, ಅವ್ರು ಹಾಕೊಳ್ಳೇಬೇಕು, ಆಯಿತಾ. ಆದರೆ ಪಕ್ಕದಲ್ಲಿರೋಂಥ ಇನ್ನೊಂದು ಬೋರ್ಡಿಗೆ ಅವರು ಆ ಶ್ಲೋಕನ ಹಾಕಲಿ, ಯಾರೂ ಬೇಡ ಅಂತ ಹೇಳಲ್ಲ. ಆದರೆ ಹಾಕಿರೋದನ್ನ ತೆಗೆದಾಕಿ ಅಂತ ಹೇಳ್ತಾರಲ್ಲ, ಅದು ಎಷ್ಟು ಸರಿ? ನಿಜವಾಗ್ಲೂ ಮಂತ್ರಾಲಯಕ್ಕೆ ಯಾರು ಬೇಕಾದರೆ ಅಬ್ಸರ್ವ್ ಮಾಡಿ, ಮಂತ್ರಾಲಯಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗ್ತಾ ಇರೋದು ನಮ್ಮ ಕರ್ನಾಟಕದವರು. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗ್ಬೇಕಿದ್ರೆ ನಿಮಗೆ ಗೊತ್ತಿಲ್ಲ, ಬಸವ ಎಕ್ಸ್ಪ್ರೆಸ್ ಟ್ರೈನ್ನ ಇನ್ನೂ 4 ಟ್ರೈನ್ ಮೈಸೂರಿಂದ ಹಾಕಿದ್ರೆ ಅಷ್ಟು ಟ್ರೈನ್ ಕೂಡ ರಶ್ ಆಗುತ್ತೆ ಅಲ್ವಾ. ಹಾಗಾಗಿ ನೋಡಿ, ಪ್ರತಿಯೊಂದು ಸ್ಟೇಟವರು ಕೂಡ ಬೇರೆ ಬೇರೆ ಸ್ಟೇಟ್ಗೆ ಹೋಗಿ ದೇವಾಲಯಗಳನ್ನ ನೋಡ್ತಾರೆ. ಅಲ್ಲಿನ ಜನರು ಹೋಗಿ ಬೇರೆ ದೇವಾಲಯಗಳನ್ನ ನೋಡ್ತಾರೆ. ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ದೇವರಿಗೆ ಕೈ ಮುಗಿದು ಬರ್ತಾರೆ. ಹೀಗಿರಬೇಕಿದ್ರೆ ಭಾಷೆ ಅಂತ ಅಭಿಮಾನ ಎಲ್ಲರಿಗೂ ಇರುತ್ತೆ. ಹಾಗಾಗಿ ಆ ಶ್ಲೋಕ ಅಲ್ಲೇ ಇರಬೇಕು. ರಾಯರು ಕೂಡ ನೋಡ್ತಾ ಇರ್ತಾರೆ ಈ ಥರ ಕೆಲಸಗಳನ್ನ. ರಾಯರು ಸುಮ್ಮನೆ ಕುಂತಿರಲ್ಲ ಬೃಂದಾವನದಲ್ಲಿ, ಅವರು ಕೂಡ ನೋಡ್ತಾ ಇರ್ತಾರೆ. ಇದನ್ನು ಇಲ್ಲೆಲ್ಲ ನಿಲ್ಲಿಸ್ಬಿಡಿ. ಬೇಕಾ, ಪಕ್ಕದ ಬೋರ್ಡ್ ಇರುತ್ತೆ, ಬೋರ್ಡ್ಗೆ ಹಾಕೋಬೋದು. ಅವ್ರ ಲ್ಯಾಂಗ್ವೇಜ್ ಅವ್ರು ಹಾಕೊಳ್ಳಿ, ಯಾರೂ ಬೇಡ ಅಂತ ಹೇಳಲ್ಲ. ಆದರೆ ಇರೋದನ್ನ ತೆಗೆದಾಕಿ ಅಂತಾರಲ್ಲ, ಅದೆಷ್ಟು ಸರಿ ಅಲ್ವಾ. ಇದನ್ನು ಆ ದೇವಸ್ಥಾನ ಆಡಳಿತ ಮಂಡಳಿಯವರು ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ಈಗ ಮಂತ್ರಾಲಯದಲ್ಲಿ ಕೆಲವು ರೂಲ್ಸ್ ಎಲ್ಲ ಚೇಂಜ್ ಆಗೋಗಿದೆ. ಸ್ಟಾರ್ಟಿಂಗ್ ಹೋಗ್ತಿದ್ದಂಗೆ ಹೆಂಗೋ ಕೈ ಮುಖಂದೆಲ್ಲ ಒಳಗಡೆ ಹೋಗಿ ಎಲ್ಲ ನೋಡ್ಕೊಂಡು ಬಂದ್ಬಿಡ್ತಿದ್ವಿ. ಈಗ ಅದೇನೋ ಬ್ಯಾರಿಕೇಡ್ ಮಾಡಿದ್ದಾರೆ, ಅದ್ರೊಳಗಡೆನೇ ಹೋಗ್ಬೇಕು, ಅಲ್ಲೋಗಿ ಮೇಲತ್ತಿ ಕೆಳಗಿಳಿಬೇಕು, ಏನೇನೋ ಮಾಡಿಬಿಟ್ಟಿದ್ದಾರೆ. ಇರಲಿ, ಅದು ಜನನ ಕಂಟ್ರೋಲ್ ಮಾಡೋಕ್ಕೆ ಮಾಡಿದಾರೋ ಅಥವಾ ಅಪ್ಡೇಟ್ ಮಾಡೋಕ್ಕೆ ಮಾಡಿದಾರೋ ಅದು ನಮಗೆ ಬೇಡ. ನಾವು ಭಕ್ತಾದಿಗಳು ಥರನೇ ಹೋಗಿದ್ದು ಬರೋಣ. ಆದರೆ ಈ ಒಂದು ಸಿಚುವೇಶನ್ನಲ್ಲಿ ಇರತಕ್ಕಂಥ ಈ ಒಂದು ಶ್ಲೋಕದ ಅಭಿಮಾನ ಎಲ್ಲ ಭಕ್ತಾದಿಗಳಲ್ಲಿ ಇರಲಿ. ಹಾಗೆಯೇ ಪ್ರತಿಯೊಬ್ಬರೂ ಕೂಡ ರಾಯರ ಭಕ್ತರು ಯಾರ್ಯಾರಿದ್ದೀರೋ ಅವರೆಲ್ಲರೂ ಕೂಡ ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ಎಲ್ಲರಿಗೂ ತಿಳಿಸ್ಕೊಡಿ. ನನಗೂ ಗೊತ್ತಿರಲಿಲ್ಲ, ಮೊನ್ನೆ ಒಂದು ನ್ಯೂಸಲ್ಲಿ ನೋಡಿ ಇದನ್ನು
ಭಕ್ತಾದಿಗಳಿಗೆ ತಿಳಿಸ್ಕೊಡ್ಬೇಕು ಅಂತ ನಾನು ಈ ವಿಡಿಯೋನ ಮಾಡಿದ್ದೀನಿ. ಅಲ್ಲಿನ ಗೌರ್ಮೆಂಟ್ ಆದರೂ ಅಷ್ಟೇ, ಇಲ್ಲಿನ ಗೌರ್ಮೆಂಟ್ ಆದರೂ ಅಷ್ಟೇ, ಪ್ರತಿಯೊಂದು ದೇವಾಲಯದಲ್ಲೂ ಪ್ರತಿಯೊಂದು ಲ್ಯಾಂಗ್ವೇಜ್ಗಳಲ್ಲೂ ಇರಬೇಕು. ಪ್ರತಿಯೊಬ್ಬ ಭಕ್ತಾದಿನೂ ಕೂಡ ಅದನ್ನು ತಿಳ್ಕೋಬೇಕು. ಎಲ್ಲರೂ ಎಜುಕೇಟೆಡ್ಗಳೇ ಬರ್ತಾರೆ ದೇವಸ್ಥಾನಕ್ಕೆ ಅಂತ ಹೇಳಕ್ಕೆ ಬರಲ್ಲ. ಪಾಪ ಓದು ಬರಹ ಬರದೇ ಹೋದವ್ರು ಕೂಡ ದೇವಸ್ಥಾನಕ್ಕೆ ಬರ್ತಾರೆ. ಎಷ್ಟೋ ಜನ ನಮ್ಮನ್ನೇ ಕೇಳ್ತಾರೆ, ಕನ್ನಡ ಬರೆದಿದ್ರು ಕೂಡ ನಮ್ಮನ್ನೇ ಕೇಳ್ತಾರೆ, ಅವ್ರವ್ರ ಲ್ಯಾಂಗ್ವೇಜಲ್ಲಿ ಬರೆದಿದ್ರು ಕೂಡ ನಮ್ಮನ್ನೇ ಕೇಳ್ತಾರೆ, ಇದೇನು ನಮ್ಗೆ ಅರ್ಥ ಆಗ್ತಾ ಇಲ್ಲ ಹೇಳ್ಕೊಡಿ ಅಂತಾರೆ. ಪಾಪ ಅಂಥವರೆಲ್ಲ ಇದ್ದಾಗ ಎಷ್ಟು ತೊಂದರೆ ಆಗುತ್ತಲ್ವ. ನೋಡಿ, ನಿಮಗೆ ಹೆಂಗೆ ತಿಳಿಯುತ್ತೋ ಹಾಗೆ ಮಾಡಿ. ನಮ್ಮ ಕರ್ತವ್ಯ ನಾನು ಹೇಳಿದ್ದೀನಿ, ಇನ್ನೆಲ್ಲ ನಿಮಗೆ ಬಿಟ್ಟಿದ್ದು. ಆದರೆ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಪ್ರತಿಯೊಂದು ದೇವಾಲಯದಲ್ಲೂ ಕೂಡ ಅವರ ಒಂದು ಭಾಷೆಯನ್ನು ಬಿಟ್ಟು ಬೇರೆ ಭಾಷೆಗಳನ್ನು ಅಪ್ಡೇಟ್ ಮಾಡಬೇಕು. ಎಲ್ಲ ಅಲ್ಲಿಯವರೇ ಹೋಗ್ತಾರೆ ಅಂತ ತಿಳ್ಕೊಳಕ್ಕೆ ಹೋಗಬೇಡಿ, ಬೇರೆ ಕಡೆಯಿಂದನೂ ಬರ್ತಾರೆ. ಇದು ಯಾಕೆ ನಮ್ಮ ಸರ್ಕಾರಗಳಿಗೆ ಚಿಂತೆ ಆಗಲ್ಲ ಅಂತ ನನಗೂ ಅರ್ಥ ಆಗ್ತಾ ಇಲ್ಲ. ಮಾಡಬೇಕು. ಪ್ರತಿಯೊಂದು ದೊಡ್ಡ ದೊಡ್ಡ ಇಂಪ್ರೂವ್ಮೆಂಟ್ ಆಗಿರೋಂಥ ದೇವಾಲಯಗಳಿಗೆ ಇಲ್ಲಾಂದ್ರೂ ಒಂದು 4 ಲ್ಯಾಂಗ್ವೇಜಲ್ಲಾದರೂ ಖಂಡಿತ ಇರಲೇಬೇಕು. ಯಾಕೆಂದರೆ ಗೊತ್ತಿರೋರೇನೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀರಾ, ಗೊತ್ತಿಲ್ಲದವ್ರು ಹೋಗ್ತಾರಲ್ಲ, ಅವ್ರೇನು ಮಾಡ್ತಾರೆ ಅಲ್ವಾ. ಹಾಗಾಗಿ ಇದನ್ನು ಇಲ್ಲಿಗೆ ಈ ಮಾತನ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ರಾಯರು ಪ್ರತಿಯೊಬ್ಬ ಭಕ್ತರಿಗೂ ಕೂಡ ಒಳ್ಳೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಈ ಮಾತನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.